ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗವಹಿಸಿದ್ದಂತಹ ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಅವರನ್ನು ಹುಬ್ಬಳ್ಳಿಯ ಪೊಲೀಸರು ಬಂಧಿಸಿರುವಂಥದ್ದು 31 ವರ್ಷಗಳ ನಂತರ ಅವರನ್ನು ಬಂಧನ ಮಾಡಲಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ಅವರ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ. ಅವರ ಪತ್ನಿ ಇದ್ದಾರೆ, ಜೊತೆಗೆ ಅವರ ಮಗ ಇದ್ದಾರೆ, ಜೊತೆಗೆ ಸೋದರ ಸಂಬಂಧಿಗಳು ಮತ್ತು ಚಿಕ್ಕಮ್ಮ ಕೂಡ ಇದ್ದಾರೆ. ಸಾಕಷ್ಟು ಕುಟುಂಬ ನೋವಿನಲ್ಲಿದೆ, ಆತಂಕದಲ್ಲಿದೆ. ಶ್ರೀಕಾಂತ್ ಪೂಜಾರಿ ಅವರು ಮದುವೆಗೂ ಮುಂಚೆ ಯೌವನದಲ್ಲಿ ಏನೋ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು. ಆ ಘಟನೆ ನಡೆದಿದ್ದೇ ಅವರಿಗೆ ನೆನಪಿಲ್ಲ. ಈಗ ಅಂತ ಸಂದರ್ಭದಲ್ಲಿ ಅವರನ್ನ ಏಕಾಏಕಿ ಬಂದು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋದ ನಂತರ ಕುಟುಂಬ ಸಾಕಷ್ಟು ನೋವಿನಲ್ಲಿದೆ, ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ಶ್ರೀಕಾಂತ್ ಅವರ ಮಗ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮಂಜುನಾಥ್, ಏನಾಯ್ತು ಅವತ್ತು? ಪೊಲೀಸರು ಬಂದು ಏನಂತ ಹೇಳಿ ತಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋದ್ರು ಅಂತ? ಇಲ್ಲ ಸರ್, ಅವರು ನಮ್ಗೆ ಲೆಟರ್ ಏನು ಕಳ್ಸಿಲ್ಲ ಸರ್. ನಮ್ಗೆ ಶುಕ್ರವಾರ ದಿನ ಬಂದು ಮತ್ತೆ ಆಟೋ ತೆಗ್ಯಾತಿದ್ದಾರೆ ಸರ್. ಅವರು ಬಂದು ಬಾ ಕಾಂತೇಶ್ ಅಂತ ಕರ್ಕೊಂಡೋದು ಮತ್ತೆ ಸ್ಟೇಷನಿಗೆ ಕರ್ಕೊಂಡೋಗಿ ಕೇಳಿದೆ ಸರ್. ಅಲ್ಲೇ ಮುಗಿಸ್ಬಿಡಿ ಸರ್ ಅಂತ ಹೇಳಿದೆ ಸರ್. ಎಲ್ಲ ಕೋರ್ಟಿಗೆ ಸರೆಂಡರ್ ಆಗ್ಬೇಕಂತ ಹೇಳಿದೆ. ಅಲ್ಲೇ ಕೋರ್ಟಿಗೆ ಹೋದಿವ್ರಿ. ಸಂಜೆ ಮಠ ಕುಂತೀರ. ಅಲ್ಲಿ ಏನು ಪೊಲೀಸರಿಗೆ ಹೇಳಿದೆ, ಅಲ್ಲೇ ಏನು ಮಾಡ ಪೊಲೀಸರು ಸ್ವಲ್ಪ ಸಿಟಿ ಇಲ್ಲ ನಮ್ಮ ಕೈಯಾಗ ಏನಿಲ್ಲ, ಅವ್ರು ಎಲ್ಲ ವಕೀಲಿಗೆ ಅಂದ್ರಿ. ಮತ್ತು ಅಲ್ಲೇ ಹೇಳಿದವ್ರೆ ಸಂಜೆ ಮಠ ಕುಣಿಸಿದ್ದಾರೆ. ಮತ್ತು ಈಗ ಯಾವ ಪ್ರಕರಣದಲ್ಲಿ ಅಂತ ನಿಮ್ಗೆ ಹೇಳಿದ್ರು? ನಿಮ್ಗೂ ಏನಾದ್ರು ಗೊತ್ತಿತ್ತಾ ನಮ್ಮ ತಂದೆಯವರು ಇಂಥದೊಂದು ಪ್ರಕರಣದಲ್ಲಿ ಭಾಗವಹಿಸಿದ್ರು? ಹೇಳಿಲ್ಲ ಸರ್. ಏನ್ ಲೆಟರ್ನು ಕಳ್ಸಿಲ್ಲ, ಏನು ಫೋನು ಮಾಡಿಲ್ಲ, ಏನಿಲ್ಲ ಸರ್. ಅವರು ಏನು ಕಳ್ಸಿಲ್ಲ ಸರ್. ಅದಕ್ಕೆ ನಮ್ಗೆ ಕೇಳಿದ್ದೇನೆ, ಎದಕ್ಕೆ ಕರ್ಕೊಂಡು ಹೋದ್ರು, ಎದಕ್ಕಿಲ್ಲ ಅಂತ ಕೇಳ್ಬೇಕಿತ್ತು. ಬಾ ಸ್ಟೇಷನ್ಗೆ ಹೋಗಿ. ಇಲ್ಲ ಸರ್, ಏನು ಹೇಳ ಅವ್ರಿಗೂ ಗೊತ್ತಿಲ್ಲ ಸರ್. ನಾಲ್ಕು ದಿವಸ ಅವ್ರ ಜೊತೆನೇ ಅಡ್ಡಾರ ಸರ್. ಅವ್ರ ಪೊಲೀಸರ ಅವ್ರ ಜೊತೆನೇ ಮಾತಾಡಿದ್ದಾರೆ. ಆದ್ರೂ ಗೊತ್ತಿಲ್ಲ ಸರ್ ಅವ್ರಿಗೆ. ಒಮ್ಮುಕ್ಲೆ ಒಂದು ಬಾ ಕಾಂತೇಶನ ಪ್ಯಾಸೆಂಜರ್ ಇದ್ದು ಉಳಿಸಿ ಅವ್ರು ಕರ್ಕೊಂಡು ಹೋಗಿದ್ದಾರೆ ಸರ್. ಅವ್ರಿಗೆ 31 ವರ್ಷ, ಇನ್ನೂ ಮದುವೆನೂ ಆಗಿಲ್ಲ ಸರ್. ನಮ್ಗೆ ಏನು ಅಂತ ನಮಗೂ ಗೊತ್ತಿಲ್ಲ ಸರ್. ಅದು ಕೇಸಿನ ಪ್ರಕಾರ ನಮ್ಗೆ ಗೊತ್ತೇ ಇಲ್ಲ. ಅವ್ರ ಮೇಲೆ ಯಾವ ಕೇಸ್ನೂ ಇಲ್ಲ, ಎಲ್ಲ ಸಾಲ್ವ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ನಂಗೆ ಅವ್ರು ಯಾಕೆ ಕೇಸ್ನೂ ಇಲ್ಲ, ಏನಿಲ್ಲ ಅಂತ ಹೇಳಿದ್ದಾರೆ. ಆದರೂ ಅಷ್ಟೇ. ಓಕೆ, ಈಗ ಅವ್ರ ಸಹೋದರಿಯೊಬ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ನಿಮ್ಮ ಅಣ್ಣವರು ಹಿಂದೆ ಏನಾದ್ರು ಹೋರಾಟದಲ್ಲಿ ಈ ತರ ಭಾಗವಹಿಸಿದ್ ನಿಮ್ಮ ಗಮನದಲ್ಲಿತ್ತ ಏನು? ಅನಂತರ ಈಗ ರಾಮ ಮಂದಿರ ಅಂತೂ ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅದ ಕೇಸ್ ಹಿಡ್ಕೊಂಡು ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ತಾರಂದ್ರೆ ಏನ್ ಅನ್ಸ್ತದಮ್ಮ ತಮಗೆ? ಮನ್ಸಿಗೆ ಇದಾಗ್ತಿತ್ರಿ. ನಮ್ಮ ಅಣ್ಣ ಇಲ್ಲ ಅಂತ ಹೇಳಿ ಅವರು ಹಿಂಗೆ ಒಮ್ಮಕ್ಳೆ ಬಂದ ಕರ್ಕೊಂಡು ಹೋಗ್ಬಾರ್ದಾಗಿತ್ರಿ. ಸ್ವಲ್ಪ ಮನ್ಯಾಗ ಹೇಳ್ಬೇಕಾಗಿತ್ರಿ. ಅವರು ನಮ್ಮ ಅಣ್ಣಾರು ಏನು ಹೇಳಿರಿ, ಅದು ಅವ್ನ್ ಗೊತ್ತೇ ಇಲ್ರಿ. ನಮ್ಮ ಅಣ್ಣಾಗ ಮೊದಲಿಂದ ಆಗಿತ್ರಿ. ಅದ ಆಗಿತ್ ಬಿಡ ಅಂತ ಹೇಳಿ ಅವ್ನು ಸುಮ್ ಕುಂತ್ ಬಿಟ್ಟಾನ್ರಿ. ಈಗ ಒಮ್ಮಕ್ಳೆ ಬಂದು ಎತ್ಕೊಂಡು ಹೋದ್ರ ಮನ್ಯಾಗ ಅವ್ನು ಹುಡುಗು ಒಬ್ಬವನ್ನ ದುಡಿಯೋನ್ರಿ. ದುಡಿದು ಒಮ್ಮಕ್ ಕರ್ಕೊಂಡು ಅವ್ನ ಮನ್ಸಿಗೂ ಆಗಿ ಮನ್ಯಾಗ ನಮ್ಮ ವೈನಿಯರ ನಮ್ಮ ತಮ್ಮ ಅಣ್ಣನ ಮಗ ಅಳ್ಕೊಂಡ್ ಕುಂತ್ ಬಿಟ್ಟಾರಿ ಅವ್ರ. ಅದ ಸಂಬಂಧ ನಾವು ಬಂದು ಏನೋ ಆತಪ್ಪ ಒಮ್ಮಕ್ಳೆ ಹಂಗ್ಯಾಕೆ ಕರ್ಕೊಂಡು ಹೋದ್ರಿ ಅಂತೇಳಿ ನಾವು ಸ್ವಲ್ಪ ಮಾತಾಡ್ಕೊಂಡ್ ಕುಂದ್ರಿ. ನೀವು ಬಂದ್ರಿ ಸರ್. ಅದ ನೋಡ್ರಿ ಸ್ವಲ್ಪ ಲಘು ನಮ್ಮ ಅಣ್ಣಾಗ ಅದೆಲ್ಲ ಇದ್ ಮಾಡ್ರಿ. ಅದ ಆಗ ಹೋಗಿತ್ರಿ. ಅದೀಗ ಮತ್ತೆ ಉದ್ ಮಾಡ್ಕೊಂತ ಹೋದ್ರ ಅದ ಏನು ಉಪಯೋಗ ಇಲ್ರಿ. ಈಗ ಆಗೈತ್ರಿ. ಅದ ಈಗ ಆತ್ರಿ, ಮುಗ್ದೈತಿ. ಅವನ್ನೆಲ್ಲ ಸವಾಲು ಮಾಡ್ಯಾರ್ರಿ. ಅದ ಮಾಡಿದವ್ರು ಮತ್ತೆ ಅವ್ರು ಕರ್ಕೊಂಡೋಗಿ ತ್ರಾಸ ಆಗತ್ತಿತ್ರಿ. ಅದ ಓತುಚ ವಾನು ಓತುಚ ಆತಾಯಿ ಆಗಾಗ್ತಿತ್ರಿ. ಅದ್ ಮತ್ ಇವ್ರಿಗೆ ಕರ್ಕೊಂಡ್ ಹೋಗುದು ಅದ ತೆಪ್ಪ ಆಗ್ತೈತ್ರಿ. ಅದೇನ ತೆಪ್ಪಾಗ್ತೈತೇನ್ರಿ? ಅದ ರಾಮ ಮಂದಿರ ಆಗುದ ತೆಪ್ಪಾಗ್ತೈತಿ ಇಲ್ಲ ಆಗತೈತಿ. ಇವ್ರ ಕರ್ಕೊಂಡೋಗಿ ಹಂಗೆಲ್ಲಾ ತ್ರಾಸ ಮಾಡಕ್ ಹೋಗ್ಬಾರ್ದಾಗಿತ್ರಿ ಅವ್ರದ. ಒಟ್ಟಾರೆಯಾಗಿ ರಾಮ ಮಂದಿರ ಏನೋ ಉದ್ಘಾಟನೆ ಆಗ್ತಾ ಇದೆ. ಆದರೆ ಹೋರಾಟ ಮಾಡಿದವ್ರನ್ನ ಈ ಥರ ಕರೆದುಕೊಂಡು ಹೋಗಿ ಹಿಂಸಿಸುವುದು ಸರಿಯಲ್ಲ. ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಜೊತೆಗೆ ಅವರ ಫ್ಯಾಮಿಲಿ ಆತಂಕದಲ್ಲಿದ್ದು ಸ್ವಲ್ಪ ಮಟ್ಟಿಗೆ ಅವರಿಗೆ ಸಮಾಧಾನ ಹೇಳುವಂಥ ಕೆಲಸವನ್ನು ಕೂಡ ಸಂಬಂಧಪಟ್ಟವ್ರು ಮಾಡಬೇಕು ಅನ್ನುವಂಥ ಮಾತನ್ನು ಕುಟುಂಬ ವ್ಯಕ್ತಪಡಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.